ನಮ್ಮ ಉತ್ತರ ಕರ್ನಾಟಕದ ಕಡೆ ಇವು ಬಹಳ ಕಡಿಮೆ. ಯಾವೊಂದು ಪಾಕೆಟ್ ಕಳ್ಕಲ್ಲ ನಮ್ಮವರು. ಯಾಕೆ ಕಳ್ಕಲ್ಲ ಹೇಳಿ? ಅದನ್ನ ಎಲ್ಲಿಟ್ಟಿರ್ತಾರೋ ಅಂತ ಅವ್ರಿಗೆ ಗೊತ್ತಿರಲ್ಲ. ಪಾಕೆಟೇ ಇಲ್ಲ. ನಮ್ಮಲ್ಲಿ ಹಣನ ಸುಳ್ಳಿ ಸುತ್ತಿ ಪೆಂಡಿ ಕಟ್ಟಿ ಅದನ್ನೊಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಆ ಪ್ಲಾಸ್ಟಿಕ್ ಚೀಲ ಅಂತ ಹಿಂಗ್ ಮಾಡಿ ಒತ್ತಿರ್ತಾರೆ ಲಾಕ್. ಆಮೇಲೆ ಅದಕ್ಕೊಂದು ಪಿನ್ ಹಾಕ್ತಾರೆ. ಆ ಪಿನ್ನಿನ ಚುಚ್ಚೋ ಭಾಗನ ಮೇಲ್ ಮಾಡಿರ್ತಾರೆ. ಅದನ್ನ ಪಟ್ಟಿ ಪಟ್ಟಿ ಡ್ರೈಯರ್ ಒಳಗಡೆ ಇಟ್ಕೊಂಡು ಮೇಲೆ ಕಚ್ಚೆ ಹಾಕಿ ಸೀರೆ ಉಟ್ಕೋತಾರೆ ಅಥವಾ ಧೋತ್ರ ಉಟ್ಕೋತಾರೆ. ಯಾರು ಹೊಡಿಬೇಕ್ರಿ? ಹೊಡೆದ್ರು ಅಲ್ಲಿವರೆಗೂ ಅವ್ನು ಕೈ ಹೋದ್ರು ಪಿನ್ ಚುಚ್ಚಿ ನಾನು ಇವ್ನು ಹಿಡಿತಾರೆ. ಹೌದಾ? ನಾವು ಹಿಂದ್ಗಡೆ ಹಿಂಗೆ ಅರ್ಧ ತಿಂಗ್ ಅಂತ ಸಿಟಿ ಬಸ್ ಸೇರೋದು. ಅದ್ರಾಗ ಯಾವ್ದಾದ್ರು ಹುಡುಗಿ ಇದ್ಲಂದ್ರು ಪ್ಯಾಂಟ್ ಬಿಚ್ಕೊಂಡ್ರು ಗೊತ್ತಾಗಲ್ಲ. ಬರೀ ಪಾಕೆಟ್ ಹೊಡೆಯೋದೇನು. ಹಿಂದಿನ ಜೋಬಲ್ಲಿ ಯಾವತ್ತೂ ಇಡಬಾರ್ದು. ಅದು ಎಲ್ಲಿಂದ ಬಂತು ಏನೋ ಯಾರ ಪದ್ಧತಿಯೋ ಗೊತ್ತಿಲ್ಲ. ಯಾವತ್ತು ಬ್ಯಾಕ್ ಪಾಕೆಟ್ ಅಲ್ಲಿ ಪರ್ಸ್ ಇಡಬಾರ್ದು. ಪರ್ಸ್ ಇಡೋ ಜಾಗ ಅದಲ್ಲ. ಹಣ ಯಾವಾಗ್ಲೂ ಎದೆ ಹತ್ರ ಇರಬೇಕು ಅಂತ ಹೇಳ್ತಾರೆ. ಲಕ್ಷ್ಮಿ ಅಂತ ಅದಕ್ಕೆ ಕರಿತೀವಿ ನಾವು. ಸೈಬರ್ನವ್ರು ತಪ್ಪಿಲ್ಲ, ಕಳ್ಳರದ್ದು ಯಾವತ್ತೂ ತಪ್ಪಿಲ್ಲ. ಕಳ್ಳನಿಗೆ ಸಿಗುವಂತೆ ನೀನು ಇಟ್ಟಿಯಲ್ಲ, ಅದು ನಿನ್ನ ತಪ್ಪು.